ಮಹಾರಾಷ್ಟ್ರ ಹುಲಿಯಾಗಿ ಮೆರೆದಿರುವ ಧೋಂಡಪ್ಪ ಕುಂಬಾರಿಯವರ ಜೀವನ ಚರಿತ್ರೆ ಯಾವ ರೀತಿ ನಡೆಯಿತು, ಅವರ ಜೀವನದಲ್ಲಿ ಆಗಿರುವಂಥ ಘಟನೆಗಳು ಏನೇನು ಅನ್ನುವಂಥದ್ದು ನಾನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಕುಂಬಾರ ಧೋಂಡಿಯವರ ಜೀವನ ಚರಿತ್ರೆ ಹೇಗಿತ್ತು ಅನ್ನುವಂಥದ್ದು ಎಲ್ಲರೂ ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕುಂಬಾರ ಧೋಂಡಿಯವರ ಜೀವನ ಚರಿತ್ರೆ ಗೀಗಿ ಪದದಲ್ಲಿ ಹಾಡಿದ್ದಾರೆ. ಯಾಕಂದ್ರೆ ಅದು ಸಾಕಷ್ಟು ಜನರಿಗೆ ಗೊತ್ತಾಗಿಲ್ಲ, ಕೆಲವೊಬ್ಬರಿಗೆ ತಿಳಿದಿಲ್ಲ ಗೀಗಿ ಪದ. ಯಾಕಂದ್ರೆ 1 ಗಂಟೆ ಹಾಡಿದರೆ ಅದು ಅವರ ಸ್ಟೋರಿ ಅಷ್ಟಿದೆ. ಸಾಕಷ್ಟು ಜನ ಕೊನೆಯವರೆಗೂ ಅವರ ಸ್ಟೋರಿ ಏನೇನು ಅಂತ ಕೇಳಿರ್ಲಿಕ್ಕಿಲ್ಲ. ಅದಕ್ಕಾಗಿ ಅವರ ಜೀವನ ಚರಿತ್ರೆ ಹೇಗಿತ್ತು, ಯಾವ ರೀತಿ ಅವರ ಜೀವನದಲ್ಲಿ ಘಟನೆಗಳಾಗಿದ್ದು, ಏನೇನಾಗಿದ್ದು ಅನ್ನುವಂಥದ್ದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕುಂಬಾರ ಧೋಂಡಿಯವರ ಜೀವನ ಚರಿತ್ರೆ ಕೇಳುವಂಥವರು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಈ ಕಥೆಯನ್ನು ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಸೋಲಾಪುರ ತಾಲೂಕಿನ ಕುಂಬಾರಿ ಎಂಬ ಸಣ್ಣ ಹಳ್ಳಿನಲ್ಲಿ ಧೋಂಡಪ್ಪ ಕುಂಬಾರಿಯವರು ಜನಿಸ್ತಾರೆ. ಕುಂಬಾರ ಧೋಂಡಿಯವರ ತಂದೆ ಹೆಸರು ಪುರಾಣಪ್ಪ, ತಾಯಿ ಬಂಗಾರವ್ವ. ಅವರಿಗೆ 4 ಜನ ಗಂಡು ಮಕ್ಕಳು ಹುಡ್ತಾರೆ. ಅದರಲ್ಲಿ ಹಿರಿಯ ಮಗ ಸಿದ್ದರಾಮಗೌಡ, 2ನೇ ಮಗ ಭೀಮಗೌಡ, 3ನೇ ಮಗ ಬಾಬುಗೌಡ, 4ನೇದ ಮಗನೇ ಧೋಂಡಿಗೌಡ. ಮಹಾರಾಷ್ಟ್ರದ ಹುಲಿಯಾಗಿ ಮೆರೆದಿರುವಂಥ ಧೋಂಡಿಗೌಡ. ಸಿದ್ದರಾಮಗೌಡ ಹಿರಿಯ ಮಗ. ಅವನು ಏನು ಮಾಡ್ತಿದ್ದಪ್ಪ ಅಂದ್ರೆ ನ್ಯಾಯ ಮಾಡ್ತಿದ್ದ ಊರಾಗ. ಅವಾಗ ಒಬ್ಬ ಕಳವೆ ಶಂಕರ್ ಅಂತ, ಅಂದ್ರೆ ಅವ್ರ ಊರನ್ನವನೇ, ಅವನು ಕುಂಬಾರ ಊರನ್ನವನೇ. ಇವನಿಗೆ ಸೋದರ ಮಾವ ಆಗಬೇಕು ಸಿದ್ದರಾಮಗೌಡಗ. ಅವಾಗ ಅವ ಏನು ಮಾಡ್ತಿದ್ದಪ್ಪ ಅಂದ್ರೆ ಅವನ ಮಗಳಿಗೆ ವಾಂಗಿ ಊರಿಗೆ ಕೊಟ್ಟಿರ್ತಾನ. ಆ ವಾಂಗಿ ಊರಿಗೆ ಕೊಟ್ಟರನ ಅವರು ಗಂಡನ ಮನೆಯವರ ಪಾಪ ಹೆಣ್ಮಗಳಿಗೆ ಭಾಳ ಹೊಡೆದು ಬಡದು ಭಾಳ ಕಾಟ ಕೊಡ್ತಾರ. ಒಂದಿನ ಏನು ಮಾಡ್ತಾರಪ್ಪ ಅಂದ್ರೆ ಸಿಕ್ಕಂಗೆ ಹೊಡೆದು ರಾತ್ರಿ ಬತ್ತಲೆ ಮಾಡ ಹುಡುಗಿಗೆ ತವ್ರ ಮನೆಗೆ ಕಳಿಸ್ತಾರ, ಅಂದರೆ ಕುಂಬಾರಿ ಊರಿಗೆ ಕಳಿಸ್ತಾರ. ಅವಾಗ ತಂದಿದ್ದವ ಶಂಕರನವ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಮಗಳ ಕಷ್ಟ ನೋಡ್ಲಾರ್ದೆ ಈ ಥರ ನನ್ನ ಮಗಳಿಗೆ ಕಳಿಸ್ಯಾರಪ್ಪ ಹೊಡೆದತ್ತೆ ಅಂದು ತಿಳ್ಕೊಂಡು ಅವನೇನು ಮಾಡ್ತಾನಂದ್ರೆ ಸಿದ್ದರಾಮಗೌಡನ ಬಳಿ ಹೋಗ್ತಾನ. ಸಿದ್ದರಾಮಗೌಡನ ಬಳಿ ಹೋಗೋಣ, ಹಿಂಗೆ ನನ್ನ ಮಗಳಿಗೆ ಹಿಂಗೆ ಹೊಡೆದು ಕಳಿಸ್ಯಾರತ್ತೇಳಿ ಅನ್ನೋಣ. ಅವಾಗ ಸಿದ್ದರಾಮಗೌಡ ಮೊದಲೇ ನ್ಯಾಯ ಮಾಡುವಂಥ ವ್ಯಕ್ತಿ ಇರ್ತಾನ. ಅವ ಏನು ಮಾಡ್ತಾನಪ್ಪ ಅಂದ್ರೆ ಮೊದಲು ಹೋಗಿ ಕೇಳ ಬನ್ನಿ, ನಿನ್ನ ಮಗಳಿಗೆ ಏನರೇ ತಪ್ಪು ಮಾಡ್ಯಾಳೇನು ಗಂಡನ ಮನ್ಯಾಗ, ಅಂದ್ರೆ ಸುಮ್ಕೆ ಯಾರು ಹೊಡೆಯಲ್ಲ, ಏನರೇ ತಪ್ಪು ಮಾಡ್ಯಾಳೇನು ಕೇಳಬಾ ಅಂತೇಳಿ ಸಿದ್ದರಾಮಗೌಡ ಶಂಕರನವನಿಗೆ ಕಳಿಸ್ತಾನ. ಅವಾಗ ಅವ ಮನೆಗೆ ಹೋಗಿ ಮಗಳಿಗೆ ಕೇಳಿದಾಗ ಆ ಹುಡುಗಿ ಕಣ್ಣಾಗಿ ನೀರು ತೆಗೆದು ಹೇಳ್ತದ, ನಾ ಏನು ತಪ್ಪು ಮಾಡಿಲ್ಲ, ನಾ ತಪ್ಪು ಮಾಡಿದ್ರೆ ನನಗೆ ಅಲ್ಲೇ ಹೊಡೆದು ಒಕ್ಕಟ್ರಿ, ತಪ್ಪು ಮಾಡ್ಲಾರ್ದೆ ಅವ್ರು ಹೊಡೆದಾರ ಅಂತ ಆ ಹುಡುಗಿ ಹೇಳ್ತಾಳೆ. ಯಾರು? ಸುಮಿತ್ರಾಬಾಯಿ. ಅವಾಗ ಮತ್ತ ಸಿದ್ದರಾಮಗೌಡನ ಬಳಿ ಹೋಗ್ತಾನವ. ತಂದೆ ಇದ್ದವ ಸಿದ್ದರಾಮಗೌಡನ ಬಳಿ ಹೋಗಿ ಹೇಳ್ತಾನ, ನಾ ಏನೂ ಮಾಡಿಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು, ಸುಮ್ಮನೆ ಹೊಡೆದಾರ ಅಂತ ಹೇಳಿದಾಗ ಅವಾಗ ಸಿದ್ದರಾಮಗೌಡಿಗೆ ಸಿಟ್ಟು ಬರ್ತದ. ಸಿಟ್ಟು ಬಂದು ತಯಾರಾಗ್ತಾನ. ಹೊತ್ತೊಂಡ್ರದಾಗೆ ಒಂದು 5-6 ಜನ ವಾಂಗಿ ಊರಿಗೆ ಹೋಗ್ತಾರ. ವಾಂಗಿ ಊರಿಗೆ ಹೋದ ಬಳಿಕ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿಸಿ ಬುದ್ಧಿ ಹೇಳ್ತಾರ ಮೊದಲ ಉಳ್ಕಿದ ಜನಗಳು. ಅವಾಗ ಬುದ್ಧಿ ಹೇಳಿದ್ರೆ ಭೀ ಕೇಳಲ್ಲ, ಕಾಲು ಬಿದ್ದರೂ ಕೂಡ ಗಂಡನ ಮನೆಯವ್ರು ಕೇಳಲ್ಲ. ಅವಾಗ ಸಿದ್ದರಾಮಗೌಡ ಹೇಳ್ತಾನ, ಕಾಲು ಬಿದ್ದರೂ ಸರಿ, ಇದು ಆಗಲ್ಲ, ನೀ ಸರಿ ಹಿಂಗತ್ತೇಳಿ 1-2 ಡೇಟ್ ಪೋರಿ ಗಂಡ ಹುಡಿತಾನ. ಅದೇ ಸಿಟ್ಟು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅವರು ನಮ್ಮ ಊರಿಗೆ ಬಂದು ಇವ ಹಿಂಗೆ ಕುಂಬಾರ ಸಿದ್ದರಾಮಗೌಡ ಬಂದು ಹೊಡೆದು ಹೋಗ್ಯಾನಂತೇಳಿ ತಿಳ್ಕೊಂಡು ಅದೇ ಸಿಟ್ಟನ್ನ ಇಟ್ಕೊಂಡು ಏನು ಮಾಡ್ತಾರಂದ್ರೆ ಅದೇ ಸಿಟ್ಟು ಇಟ್ಕೋತಾರ ಅವರು. ಸಿಟ್ಟು ಇಟ್ಕೊಂಡು ಬಳಕ ಥೋಡೆ ದಿನ ಆದ ಬಳಕ ಅವ್ರ ಹುಡುಗಿ ಗಂಡನ ಮನ್ಯಾಗ ಬಿಟ್ಟು ಬರ್ತಾರ. ಹೇಳಿ ಕೇಳಿ ಸಿದ್ದರಾಮಗೌಡ ಬಿಟ್ಟು ಬರ್ನ ಏನಾಗ್ತದಪ್ಪ ಅಂದ್ರೆ ಒಂದಿನ ಸಿದ್ದರಾಮಗೌಡನ ಹೆಂಡತಿ ಬಾಣಿತನಕ್ಕೆ ಹೋಗ್ತಾಳ. ವಾಂಗಿ ಊರು ಮಗಲಾಗೆ
ಅವ್ರ ಊರ ಇರ್ತದ, ಸಿದ್ದರಾಮಗೌಡನ ಹೆಂಡತಿ ಊರ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಸಿದ್ದರಾಮಗೌಡಗೆ ಒಂದು ಗಂಡು ಮಗ ಹುಡ್ತದ. ಆ ಗಂಡು ಮಗನಿಗೆ ನೋಡಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಇವ ಸಿದ್ದರಾಮಗೌಡ ನಿಷಾದಾಗೆ ಹೋಗ್ತಾನ. ಅಲ್ಲಿಗ ನಿಷಾದಾಗ ಹೋಗಿ ಏನು ಮಾಡ್ತಾನಂದ್ರೆ ಹಾದಿಯಾಗೆ ಫುಲ್ ಕುಡಿತಾನ. ಕುಡಿದ ಬಳಕ ಅವನಿಗೆ ನಿಶೆ ಆಗಿ ಅಲ್ಲೇ ದಾರು ಮಾರನು ಹೇಳ್ತಾನ, ನನಗೆ ನಿಶೆ ಆಗ್ಯದ, ಈಗ ನಾ ಬೀಗರ ಮನೆಗೆ ಹೋಗಲ್ಲ, ನಿಮ್ಮ ಗೌಡ್ತಿಗೆ ನೀನೇ ಕರ್ಕೊಂಬಾತಿ ಹೇಳಿದಾಗ ಆ ಮನುಷ್ಯ ದಾರು ಮಾರಂತ ಮನುಷ್ಯ ಹೋಗಿ ಗೌಡ್ತಿಗೆ ಹೇಳ್ತದ, ಅಂದ್ರೆ ಸಿದ್ದರಾಮಗೌಡನ ಹೆಂಡತಿಗ. ಅವಾಗ ಓಡೋಡು ಬರ್ತಾಳೆ ಸಿದ್ದರಾಮಗೌಡನ ಹೆಂಡತಿ ಸಿದ್ದರಾಮಗೌಡನ ಬಲ್ಲಿ. ನೀವು ಹಿಂಗೆ ಕುಡಿಬಾರ್ದ್ರಿ, ಕುಡಿದ್ರಿ ಎಲ್ಲ ಭಾಳ ಇದು ಅದ ಅಂತೇಳಿ ಕಾಲು ಬಿದ್ದು ಹೇಳ್ತಾಳೆ. ಆದ್ರೂ ಕೇಳಲ್ಲ. ಅವಾಗ ಹೇಳಿ ಕೇಳಿ ಹೋಗಬೇಡ ಇವತ್ತಂದಿನಿ ಇಲ್ಲೇ ನಿಂದಿರ್ತೇಳಿ ಸಿದ್ದರಾಮಗೌಡನ ಹೆಂಡತಿ ಹೇಳಿದಾಗ ಅವಾಗ ಕೇಳಲ್ಲ ಸಿದ್ದರಾಮಗೌಡ. ಹಂಗೆ ರಾತ್ರಿ ಆದ್ರೂ ಭೀ ಹಂಗೆ ನಾವು ಊರಿಗೆ ಹೋಗ್ತಾನ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಸಿದ್ದರಾಮಗೌಡ ಸೀದಾ ಊರಿಗೆ ಬರೋದು ಬಿಟ್ಟು, ಕುಂಬಾರಿಗೆ ಬರೋದು ಬಿಟ್ಟು ವಾಂಗಿ ಊರಿಗೆ ಹೋಗ್ತಾನ. ವಾಂಗಿ ಊರಿಗೆ ಹೋದ ಬಳಕ ಸುಮಿತ್ರಾಬಾಯಿ ಅವ್ರ ಮನೆಗೆ ಹೋಗ್ತಾನ. ಅಂದ್ರೆ ಜಗಳ ಏನಾಗಿತ್ತಲ್ಲ ಗಂಡನ ಮನ್ಯಾಗ ಹೊಡೆದಿಗೆ ಹೇಳಿ ಕೇಳಿ ಬಂದಾನಲ್ಲ, ಅದೇ ಮನೆಗೆ ಸಿದ್ದರಾಮಗೌಡ ಮತ್ತೆ ಹೋಗ್ತಾನ. ಸಿದ್ದರಾಮಗೌಡ ಹೋದ ಬಳಕ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಅವಳು ಸುಮಿತ್ರಾಬಾಯಿಗೆ ಹೆಂಗದ ನಿನ್ನ ಗಂಡ ಹಿಂಗೆ ಕೇಳಿದಾಗ ಈಗೆಲ್ಲ ಚಂದನಂತ ಹೇಳಿದ ಬಳಕ ನಾ ಇಲ್ಲೇ ಮಕ್ಕೋತೀನಂತ ಹೇಳ್ತಾನೆ ಸಿದ್ದರಾಮಗೌಡ. ಅವಾಗ ಸುಮಿತ್ರಾಬಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ಮ್ಯಾಳ್ಗಿ ಮ್ಯಾಗ ಹಾಸಿ ಕೊಡ್ತಾಳ, ಊಟಕ್ಕೆಲ್ಲ ಕೊಟ್ಟು ಮ್ಯಾಳ್ಗಿ ಮ್ಯಾಗ ಹಾಸಿ ಕೊಡ್ತಾಳ. ನಿಷಾದಾಗ ಇರ್ತಾನೆ ಸಿದ್ದರಾಮಗೌಡ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಗಂಡ ಎಚ್ಚರಿರ್ತಾನೆ. ಗಂಡ ಎಚ್ಚರಿದ್ದ ಬಳಕ ಅವ ಎಲ್ಲ ಕೇಳ್ತಾನ ಅವ್ರದ್ದು. ಮಗ ಇವ ಸಿದ್ದರಾಮಗೌಡ ಬಂದನಲ್ಲ, ತಾನೇ ಹುಡುಕ್ಯಾಡ್ಕೊಂಡು ಬಂದನಲ್ಲ ತಿಳ್ಕೊಂಡು ಏನು ಮಾಡ್ತಾನಂದ್ರೆ 8 ಮಂದಿಗೆ ತಿರುಗಾಡಿ ಎಬ್ಬಿಸ್ತಾನವ. ಅಲ್ಲಿ ಜಗಳದಾಗ ಎರೆರಿದ್ಕೊಂಡು ಅವ್ರಿಗೆಲ್ಲ ತಿರುಗಾಡಿ ಎಬ್ಬಿಸಿದ ಬಳಿಕ ಏನು ಮಾಡ್ತಾನಪ್ಪ ಅಂದ್ರೆ ಇವನಿಗೆ ಹ್ಯಾಂಗಾರೆ ಮಾಡಿ ಸಿದ್ದರಾಮಗೌಡಗೆ ಹೊಡಿಬೇಕು ಅಂತೇಳಿ ಭಾವನೆ ಇಟ್ಕೊಂಡು ಸುತ್ತ ಎಲ್ಲ ಅವ್ರ ಊರಿನ ಜನಗಳಿಗೆ ತಿರುಗಾಡಿ ಎಬ್ಬಿಸಿ ಕರ್ಕೊಂಡು ಬರ್ತಾನ. ಆರಾಮಾಗಿ ಸಿದ್ದರಾಮಗೌಡ ಏನೂ ಅದರದ್ದು ಭಾವನೆ ಇರಲಾರ್ದೆ ಆರಾಮಾಗಿ ಮಲ್ಕೋತಾನೆ ಮ್ಯಾಳ್ಗಿ ಮ್ಯಾಗ. ಅವು 8 ಜನ ಏನು ಮಾಡ್ತಾರಪ್ಪ ಅಂದ್ರೆ ಮ್ಯಾಳ್ಗಿ ಏರ್ತಾರ. ಮ್ಯಾಳ್ಗಿ ಏರ್ದ ಬಳಕ ಸಿದ್ದರಾಮಗೌಡ ಹೊಡಿಬೇಕಂತೇಳಿ ಇದು ಮಾಡಿದಾಗ ಸಿದ್ದರಾಮಗೌಡನ ಬಳಿ ಯಾವಾಗಲೂ ಕೊಳ್ಳಿ ಇಟ್ಕೊಂಡು ತಿರುಗ್ತಿದ್ದ. ಕೊಳ್ಳಿ ಇಟ್ಕೊಂಡು ಮಕ್ಕೊಂದಿನು. ಅವಾಗ ನಿಷಾದಾಗ ಹಿಂಗೆ ಮಗ್ಗಲು ಸರಿದು ಮಕ್ಕೊಂದ ಬಳಕ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದು ನೆದರಿ ಬೀಳ್ತದೆ. ಯಾರು ಅಲ್ಲ ಬಕ್ಷಾಗ ನೆದರಿ ಬೀಳ್ತದ. ಅದ್ರಾಗ 8 ಜನರದಾಗ ಇರುವಂಥ ಅಲ್ಲ ಬಕ್ಷ ಅವ ಒಬ್ಬಿರ್ತಾನ. ಅವನಿಗೆ ನೆದರಿ ಬೀಳ್ತದೆ. ಏನು ಮಾಡ್ತಾನಪ್ಪ ಅಂದ್ರೆ ಸೀದಾ ಅವ ಕೊಳ್ಳಿ ಓಡಿ ಹೋಗಿ ತೋತಾನ. ಹೋಗಿ ತೊಗೊಂಡ ಬಳಕ ಕೊಳ್ಳಿಲಿ ಅವ ಸರಿದ ಮಕ್ಕಳನ್ನ ಸೀದಾ ಸಿದ್ದರಾಮಗೌಡನ ತಲೆಯಾಗ ಕೊಳ್ಳಿ ಹೊಡಿತಾರೆ. ಕೊಳ್ಳಿಲಿ ಹೊಡೆದಾಗ ಏನು ಹೇಳ್ತಾನಪ್ಪ ಅಂದ್ರೆ ಸಿದ್ದರಾಮಗೌಡ, ನಾ ಏನು ತಪ್ಪು ಮಾಡಿಲ್ಲ, ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ಒಂದು ಕಟ್ಟು ಕಲ್ಯಾಣ ಮಾಡ್ಬೇಕಂತೇಳಿ ನಾ ನಿಮ್ಮ ಊರಿಗೆ ಬಂದು ನ್ಯಾಯ ಹೇಳಿ ಕೇಳಿ ಮಗಳಿಗೆ ಗಂಡನ ಮನ್ಯಾಗ ಕೊಟ್ಟು ಇದು ಮಾಡಿದ, ಇಂಥ ಒಳ್ಳೆ ಕೆಲಸ ಮಾಡಿದನ ಅಂದ್ರೆ ಭೀ ನೀವು ಹೊಡಿತೀರಂದ್ರೆ ಸ್ವಲ್ಪ ವಿಚಾರ ಮಾಡಿ ಹೊಡಿತೇಳಿ ಸಿದ್ದರಾಮಗೌಡ ಹೇಳ್ತಾನ. ಆದ್ರೂ ವಿಚಾರ ಮಾಡೋಂಥದ್ದು ಏನು ಉಳಿದಿಲ್ಲ ಅಂತೇಳಿ ತಿಳ್ಕೊಂಡು ಸಿದ್ದರಾಮಗೌಡಗೆ ಹೊಡಿತಾರ. ಅವಾಗ ಸಿದ್ದರಾಮಗೌಡ ಏನು ಮಾಡ್ತಾನಪ್ಪ ಅಂದ್ರೆ ಹಾರಿ ತೆಳಗ ದೊಡ್ಡಿ ಒಳಗೆ ಬೀಳ್ತಾನ. ಅವರು ಭೀ ಮ್ಯಾಗ ಹಾರ್ತಾರ. 8 ಮಂದಿ ಮ್ಯಾಗ ಹಾರಿದ ಬಳಕ ಏನು ಮಾಡ್ತಾರಪ್ಪ ಅಂದ್ರೆ ಸಿದ್ದರಾಮಗೌಡ ಸಾಯೋ ಟೈಮಿನ ಕೇಳ್ಕೊತಾನ, ಸ್ವಲ್ಪ ನಂಗೆ ಇಟ್ಟೆಲ್ಲ ನೀವು ಏನು ತಪ್ಪಿರಲ್ಲ ಹೊಡಿತೀರಿ, ಸ್ವಲ್ಪ ನೀರರೇ ಬಾಯಾಗ ಹಾಕಿ ಹೊಡ್ರಿ ಅಂದಾಗ ಅವಾಗ ಅಲ್ಲಬಕ್ಷ ಏನು ಮಾಡ್ತಾನಂದ್ರೆ ಬಾಯಾಗ ಸಿದ್ದರಾಮಗೌಡನ ಬಾಯಾಗ ಉಚ್ಚಿ ಹೋಯ್ತಾನ. ಅವಾಗ ನಾಲಿ ಕಚ್ಚಿ ಸಿದ್ದರಾಮಗೌಡ ಬಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ಪೊಲೀಸರು ಅಲ್ಲೇ ಇರ್ತಾರ, ಒಂದು ಬೇರೆ ಇದ್ರ ಸಲುವಾಗಿ. ಅವಾಗ ಸ್ವತಃ ಪೊಲೀಸರು ಇದು ಸೊಲ್ಲಾಪುರ ದವಾಖಾನೆಗೆ ಅಡ್ಮಿಟ್ ಮಾಡ್ತಾರ. ಯಾರಿಗೆ? ಸಿದ್ದರಾಮಗೌಡಗ. 8 ಮಂದಿ ಹೊಡಿತಾರ ಸಿದ್ದರಾಮಗೌಡಗ. ಅವಾಗ ಸೊಲ್ಲಾಪುರ ದವಾಖಾನೆಗೆ ಬೀಳ್ತಾನೆ ಸಿದ್ದರಾಮಗೌಡ ಏನಂತಾನಪ್ಪ ಅಂದ್ರೆ ನಾ ಇದ್ರಾಗ ಉಳಿಯಲ್ಲ, ನಮ್ಮ ತಮ್ಮಗ ಮಾರಿಗೆ ಹಾಕ್ರಿ ಅಂತ ತಿಳಿದಾಗ ಅಂದ್ರೆ ನಮ್ಮ ತಮ್ಮಗ್ ಕರ್ಕೊಂಬರ್ರಿ ನಂಗೆ ತೋರಿಸ್ರಿ ಅಂದ್ರೆ ತಮ್ಮ ಅಂದ್ರೆ ಯಾರು? ದೋಂಡಪ್ಪ ಕುಂಬಾರಿ. ಅವ್ರ ತಮ್ಮ ಕುಂಬಾರ ದೋಂಡಿಗೆ ಕರೆ ಹೇಳ್ತಾನೆ, ನನ್ನ ತಮ್ಮ ದೋಂಡಿಗೆ ನನಗೆ ಮೂತಿಗೆ ಹಾಕ್ರಿ, ನಾ ಉಳಿಯಲಿದ್ರ ಅಂತೇಳಿ ಸಿದ್ದರಾಮಗೌಡ ಹೇಳಿದಾಗ ಡಾಕ್ಟ್ರ್ ದವಾಖಾನೆಗೆ ಇದ್ದ ಪೇಷಂಟ್ ಅಲ್ಲ ಸಿದ್ದರಾಮಗೌಡ. ಅವಾಗ ಒಂದು ಮನುಷ್ಯ ಕಳಿಸ್ತಾನ ಡಾಕ್ಟ್ರ, ಹೋಗಿ ಕರ್ಕೊಂಡು ಬಾ ಅಂತೇಳಿ. ಅವಾಗ
ಧೋಂಡಿಗೌಡ ತನ್ನ ಹೊಲದಾಗ ಗಳೆ ಹೊಡಿತಿರ್ತಾನ. ಅವಾಗ ಓಡಿ ಓಡಿ ಮನುಷ್ಯ ಹೇಳಕ್ ಹೋದಾಗ ಹಿಂಗಿಂಗೆ ಆಗ್ಯದಪ್ಪ ಅಂತ ಹೇಳಿದಾಗ ಧೋಂಡಿಗೌಡಿಗೆ ಹೇಳಿದಾಗ ಧೋಂಡಿಗೌಡ ಮುಗುಲು ಕಡ್ಕೊಂಡು ಮೈ ಮ್ಯಾಗ ಬಿದ್ದಂಗೆ ಆಗ್ತದೆ. ಯಾಕಂದ್ರೆ ಅಂಥ ಬಂಗಾರದಂಥ ಅಣ್ಣಗೆ ಒಳ್ಳೆ ಮನಸ್ಸಿರುವಂಥ ಅಣ್ಣಗೆ ಹಿಂಗೆ ಮಾಡಿರಂದ ಬಳಿಕ ಅವನಿಗೆ ಏನು ಮಾಡಬೇಕು ಅಂತೇಳಿ ತಿಳಿಯಲ್ಲ. ಆ ಸುದ್ದಿ ತಂದು ಮನುಷ್ಯಾಗ ಬಾರ್ಕೋಲಿಲ್ಲಿ ಹೊಡಿತಾನೆ, ಬಾರ್ಕೋಲ್ ಹರಿಯಂಗ. ಅಂಥ ಪರಿ ದುಃಖನೂ ಆಗ್ತದ, ಸಿಟ್ಟನು ಬರ್ತದ ಧೋಂಡಿಗೌಡಗ. ಇಂಥ ಅಣ್ಣಗೆ ಹಿಂಗೆ ಮಾಡಿ ಹೊಡೆದ್ರಲ್ಲ ಅಂತೇಳಿ ಅವಾಗ ಅಲ್ಲಿದೆ ಹಂಗೆ ಹರಿದು ಓಡ್ಕೊತ ಹೋಗ್ತಾನೆ ಸೀದಾ ಸೊಲ್ಲಾಪುರ ದವಾಖಾನಿಗೆ. ಹೋದ ಬಳಿಕ ಅಣ್ಣಗೆ ಕೇಳ್ತಾನೆ, ಯಾರು ಹೊಡೆದಾರ ನಿಂಗೆ ಹೇಳ, ನಾ ಅವ್ರಿಗೆ ಇದು ಮಾಡ್ತೀನಿ ಅಂದಾಗ ಅವ ಸಿದ್ದರಾಮಗೌಡ ಅಂತಾನೆ, ಯಾಕಪ್ಪ ನಂಗೆ ಹೊಡೆದವ್ರಿಗೆ ನೀವು ಹೊಡಿತೇನೋ ಅಂತ ಹಂಗೆ ಹಿಂಗೆ ಕೇಳ್ತಾನೆ ಸಿದ್ದರಾಮಗೌಡ ಕುಂಬಾರ ಧೋಂಡಿಗೆ. ನಾ ಹೊಡೆದವ್ರಿಗೆ ಮಾತು ಕೊಡ್ತಾನೆ, ನಾ ಹೊಡೆದವ್ರಿಗೆ ನಿನಗೆ ನಾ ಮದುವೆನೂ ಆಗಲ್ಲ, ಹಂಗೆ ಇರ್ತೀನಿ, ಹಂಗೆ ಸಾಯ್ತೀನಿ ಅಂತೇಳಿ ಸಿದ್ದರಾಮಗೌಡಗೆ ಮಾತು ಕೊಡ್ತಾನೆ. ಸಂಬಂಧ ಹೊಡೆದಾರ ಹೇಳಿ ನಿಂಗಂತೇಳಿ ಕೇಳ್ತಾನೆ ಧೋಂಡಿಗೌಡ. ಕೇಳಿದಾಗ ಸಿದ್ದರಾಮಗೌಡ ಹೇಳ್ತಾನೆ, ಕುಟುಂಬ ಮಂದಿ ಹೆಸರು ಹೇಳಕ್ಕೆ ನಂಗೆ ಉಸಿರು ಸಾಲಲ್ಲ, ಅದ್ರಾಗ ಒಬ್ಬ ಮಾತ್ರ ನನ್ನ ಬಾಯಾಗ ಉಚ್ಚಿ ಹೋಯ್ದಾನೆ. ಯಾವಪ್ಪ ಅಂದ್ರೆ ಅಲ್ಲಾ ಬಾಕ್ಸಿ ನನ್ನ ಬಾಯಾಗ ನೀರು ಬೇಡನ ಉಚ್ಚಿ ಹೋಯ್ದಾನಂತೆ ಅಲ್ಲಾ ಬಾಕ್ಸಿನ ಹೆಸರು ಹೇಳ್ತಾನೆ. ಅವಾಗ ನಾಲಿಗೆ ಕಚ್ಚಿ ಸಿದ್ದರಾಮಗೌಡ ತನ್ನ ಪ್ರಾಣವನ್ನು ಬಿಡ್ತಾನ. ಅವಾಗ ಸೊಲ್ಲಾಪುರ ದವಾಖಾನೆ ತುಂಬ ಗೋಳಾಡಿ ಒದ್ದಾಡಿ ಬಾಯಾಗ ಮಣ್ಣು ಅದು ಹಾಕೊಂಡು ಕುಂಬಾರ ಧೋಂಡಿಗೌಡ ಕಣ್ಣೀರು ಹಾಕ್ತಾನೆ. ಅಲ್ಲಿದು ಸೀದಾ ಸಿದ್ದರಾಮಗೌಡನ ಹೆಣ ತಂದು ಅವನಿಗೆ ಮಾತು ಕೊಡ್ತಾನೆ. ಸಿದ್ದರಾಮಗೌಡಗ ಅಣ್ಣಗೆ ಏನು ಮಾತು ಕೊಡ್ತಾನಂದ್ರೆ, ಅವ್ರು 8 ಮಂದಿ ಹೊಡೆತಕ್ಕ ನಾ ಮದಿನೇ ಆಗಲತ್ತೆ ಮಾತು ಕೊಡ್ತಾನೆ ಧೋಂಡಿಗೌಡ. ಸೀದಾ ಅಲ್ಲಿದು ಹೆಣ ತಂದು ಅವರು ಹೊಲದಾಗ ಮಣ್ಣು ಮಾಡ್ತಾರೆ. ಅವಾಗ ಕುಂಬಾರ ಧೋಂಡಿ ತಲೆಯಾಗ ಏನು ಸೇರ್ತಪ್ಪ ಅಂದ್ರೆ ಅವ್ರು 8 ಮಂದಿಗೆ ನಾ ಹೊಡಿಬೇಕಂತೇಳಿ ಅವತ್ತೇ ಡಿಸೈಡ್ ಮಾಡ್ತಾನವ. ಇವಾಗಿನ ಕಾಲದಾಗ ಯಾರು ಇರ್ತಾರೆ, ಯಾರೂ ಹಂಗಿರಲ್ಲ. ಅವ್ರಿಗೆ ಹೊಡೆದಾರ ಅಂದ ಬಳಕೆ ನಾವು ಹೆಂಗಾರ ಇರಾಮ್ ನಡಿ ಕಡೆ ಅಂತ ತಿಳ್ಕೊಂಡು ಬಿಡೋಂಥ ಕಾಲ ಇದು. ತನ್ನ ಅಣ್ಣನಿಗೋಸ್ಕರ ಪ್ರಾಣ ಕೊಟ್ಟಂತ ಕುಂಬಾರಿ ಧೋಂಡಿಗೌಡ ಕತೆ ನೀವೆಲ್ಲ ಕೇಳ್ತಾ ಇದ್ರಿ. ಲಕ್ಷ ಇಟ್ಟು ಕೇಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅವನು ಹೆಣ ಅವ್ರ ಹೊಲದಾಗ ಹೂಳದ ಬಳಕ ಮೈ ತೊಕೊಳ್ಳೋದು, ಮನೆಗೆ ಹೋಗಿ ಮೈ ತೊಗೊಳೋದು ಧೋಂಡಿಗೌಡನ ತಲೆ ಏನು ಹೊಡ್ತದಪ್ಪ ಅಂದ್ರೆ, ಅವ್ರಿಗೆ 8 ಮಂದಿಗೆ ವಾಂಗಿ ಊರಾಗ ಹೊಡೆದಾರ, 8 ಮಂದಿಗೆ ಹೊಡಿಬೇಕಂತೇಳಿ ತಿಳ್ಕೊಂಡು ಮನಸ್ಸಿನಾಗ ತಿಳ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಪೂರಾ ಹಿಂಗೆ ಅಂದ್ರೆ ಅವನು ಜೀವನದ ಮ್ಯಾಗ ಅವನಿಗೆ ಆಸೆ ಇರ್ಲದಂಗೆ ಆ ಕಡೆ ಈ ಕಡೆ ತಿರುಗಾಡ್ತಾನೆ. ಅಂದ್ರೆ ಎದಕ್ಕೆ ತಿರುಗಾಡ್ತಾನಪ್ಪ ಅಂದ್ರೆ ಒಂದು ಬಂದೂಕ್ ಸಲಿಂದ ತಿರುಗಾಡ್ತಾನ. ಒಂದು ಊರಾಗ ಹೋಗ್ತಾನೆ. ಇಬ್ಬರಿಗೆ ಊರಾಗ ಹೋದ ಬಳಿಕ ಅಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಏನು ಆಗ್ತದಪ್ಪ ಅಂದ್ರೆ ಹೋಗಿ ಹನುಮಾನ್ ದೇವ್ರ ಗುಡಿಯಾಗ ಕುಂದಿರ್ತಾನ. ಕೂತ ಬಳಕ ಒಬ್ಬಾಕಿ ಗೌಡ್ತಿ ಅಲ್ಲೇ ನೀರಿಗೆ ಬರ್ತಾಳೆ. ನೀರಿಗೆ ಬಂದಾಗ ಆಕಿ ಗೌಡ್ತಿಗೆ ಭಾಳ ಕೆಣಕ್ತಾರೆ ಅಲ್ಲಿದು ಜನ. ಅವರೆಲ್ಲ ದೊಡ್ಡ ಸಾಹುಕಾರ ಶ್ರೀಮಂತರು ಇರ್ತಾರೆ ಖರೆ, ಆದ್ರೆ ಆ ಗೌಡ್ತಿಗೆ ಭಾಳ ಕೆಣಕ್ತಾರೆ ಅಲ್ಲಿಂದ ಜನಗಳು. ಕೆಣಕನ ಏನು ಮಾಡ್ತಾನಪ್ಪ ಅಂದ್ರೆ ಕುಂಬಾರ ಧೋಂಡಿಗೌಡ ಅದು ಕೂತು ನೋಡ್ತಾನ. ಈ ಹುಡುಗಿ ಈ ಗೌಡ್ತಿ ನೀರಿಗೆ ನಡೆದಾಳ, ಈಕಿಗೆ ಯಾಕೆ ಕೆಣಕತ್ತಾರಪ್ಪ, ಇಲ್ಲಿ ಏನೋ ಗೋಮ್ ಇದ್ದಂಗೆ ಕಾಣಿಸ್ತೇಳಿ ತಿಳ್ಕೊಂಡು ಕೇಳ್ತಾನ. ಸೀದಾ ಗೌಡ್ತಿ ಮನೆಗೆ ಹೋಗ್ತಾನೆ ಕುಂಬಾರ ಧೋಂಡಿಗೌಡ. ಹೋಗಿ ಕೇಳ್ತಾನ, ಒಂದು ರೊಟ್ಟಿ ಕೊಡುವ ಅಂತ ಕೇಳ್ತಾನ ಆ ಗೌಡ್ತಿಗೆ. ಆ ಗೌಡ್ತಿ ಒಂದು ರೊಟ್ಟಿ ಕೊಡ್ತಾಳೆ ಕುಂಬಾರ ಧೋಂಡಿಗೆ. ಆ ರೊಟ್ಟಿ ಅಲ್ಲೇ ಕೈಯಾಗ ಹಿಡ್ಕೊಂಡು ತಿಂತಾನ. ಅವಾಗ ಗೌಡ್ತಿ ಮನಸ್ಸು ಕರಿಗೆ ಏನತ್ತಾಳಂದ್ರೆ, ಇಲ್ಲೇ ಬಂದು ಕೂತು ಊಟ ಮಾಡಪ್ಪ ಅಂತೇಳಿ ಒಂದು ಸರಿಗೆ ನೀರ ರೊಟ್ಟಿ ಗಂಗಾಳದಾಗ ಕೊಟ್ಟಾಗ ಧೋಂಡಿಗೌಡ ಊಟ ಮಾಡ್ಕೊತ ಕೂತಿರುವಾಗ ಏನಾಗ್ತದಪ್ಪ ಅಂದ್ರೆ ಆ ಗೌಡ ಕುದುರೆ ಮ್ಯಾಗಿಂದ ಬರ್ತಾನ. ಕುದುರೆ ಮ್ಯಾಗಿಂದ ಬಂದು ಕೇಳ್ತಾನ ಹೆಣ್ತಿಗ, ಇವ ಯಾವನ ನೀ ಯಾಕೆ ಊಟ ಕೊಟ್ಟಿದ್ದವನಿಗತ್ತೆ ಕೇಳಿದಾಗ ಧೋಂಡಿಗೌಡ ಹೇಳ್ತಾನ, ಹಿಂಗೇನ ಭಿಕ್ಷೆ ಬೇಡ್ಕೊತ ಬಂದೀನಿ, ನನಗೆ ಇಲ್ಲೇ ಒಂದು ನಿಮ್ಮ ಹೊಲದಾಗ ನಂಗೆ ಕೆಲಸ ಕೊಟ್ರೆ, ಬರೀ ನಂಗೆ ಉಳ್ಳುಕಿಟ್ಟು ಕೊಟ್ರೆ ಸಾಕು, ನಿಮ್ಮ ಹೊಲದಾಗ ದುಡಿತೀನಿ ಅಂತೇಳಿ ಗೌಡಿಗೆ ಹೇಳಿದಾಗ ಗೌಡ ಏನು ವಿಚಾರ ಮಾಡ್ತಾನಪ್ಪ ಅಂದ್ರೆ, ನಮ್ಮ ಹೊಲದಾಗಿ 20-30 ಆಳು ದುಡಿತಾವ, ಇವ ಪುಕಾಟ್ ದುಡಿತಾನಂದ್ರೆ ಭಾರಿ ಆಯ್ತಲ್ಲ ಇದು ಅಂತೇಳಿ ತಿಳ್ಕೊಂಡು, ಆಯ್ತಪ್ಪ ನಿಂಗೆ ಉಳ್ಳಕ್ಕೆಲ್ಲ ಕೊಡ್ತಾನ, ನಮ್ಮ ಹೊಲದಾಗ ದುಡಿನಿ ಅಂತ ಹೇಳಿದಾಗ ಅವಾಗ ಹೊಲಕ್ಕೆ ಹೋಗ್ತಾನ ಧೋಂಡಿಗೌಡ. ಹೊಲಕ್ಕೆ ಹೋದಾಗ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಆ ಗೌಡನ ಸಂಗಟ ಮೊದಲು ಜಗಳ ತೆಗಿತಾರ ಅವ್ರ ಊರಾಗ. ಒಂದು ಅರ್ನಿ ಇರ್ತದ ಅವ್ರ ಹೊಲದಾಗ. ಅರ್ನಿ ಅಚ್ಚಿ ಕಡೆ ಹೋದ್ರೆ ಅವ ಭಾಳ ಬೆರಿಕಿರ್ತಾನ ಮತ್ತೊಬ್ಬ ಹೊಲ್ದಾನವ. ಆ ಗೌಡನ ಅರ್ನಿ ಇಚ್ಚಿ ಕಡೆ ಒಳಗೆ ಮೇಯಿಸ್ಬೇಕು. ಒಂದು ಎಮ್ಮಿ ಹೆಜ್ಜಿ ಮ್ಯಾಗ ಇಟ್ರೆ ಅವ ಕಾಲು ಕಡಿತಾನ. ಅಂತ ಪರಿ
ಬೇರೆಗೆ ಇರ್ತಾನವ ಆಚೆ ಕಡೆ ಹೊಲ್ದಾನವ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಆಳು ಮನುಷ್ಯರ ಸಂಗಟ ದೋಂಡಿಗೌಡ ಹೊಲಕ್ಕೆ ಹೋಗ್ತಾನ. ಹೊಲಕ್ಕೆ ಹೋದ ಬಳಿಕ ಕೇಳ್ತಾನವ, ಇದು ಯಾರ ಹೊಲ, ಇದು ಅರ್ನಿ ಯಾರು ಹೊಲ್ದಾಗದತ್ತೆ ಕೇಳ್ತಾನ. ಅವಾಗ ಆಳು ಮನುಷ್ಯರು ಹೇಳ್ತಾವ, ಅರ್ನಿ ಹೆಸರು ತೆಗಿಬೇಡ, ನಿನಗೆ ಅವ ಮಾಲಕ ಭಾಳ ಬೇರೆಕೇನ, ನೀ ಬರೀ ಮ್ಯಾಗ ಹೆಜ್ಜೆ ಇಟ್ಟರೆ ನಿನ್ನ ಕಾಲು ಕಡಿತಾನಂತೆ ಹೇಳಿದಾಗ ಅವಾಗ ದೋಂಡಿಗೌಡ ಹೇಳ್ತಾನೆ, ವಿಚಾರ ಮಾಡ್ತಾನೆ ಇಲ್ಲಿದು ಏನೋ ನನ್ನ ಗೋಮು ನನಗೆ ಕೊಳ್ಳಿಗೆ ಬೀಳಂಗೆ ಕಾಣಿಸ್ತದೆ ತಿಳ್ಕೊಂಡು ಬೇಕತ್ತಲೇ ಇವ ಏನು ಮಾಡ್ತಾನೆ ನೋಡ್ಬೇಕಂತೇಳಿ ಬೇಕತ್ತಲೇ ಅರ್ನಿ ಮ್ಯಾಗ ದನಗಳು ಬಿಡ್ತಾನ ದೋಂಡಿಗೌಡ. ಅವಾಗ ದನಗಳು ಬಿಟ್ಟಾಗ ಅವ್ರ ಆಳು ಮನುಷ್ಯರು ಹೋಗಿ ಹೇಳ್ತಾರೆ, ಹಿಂಗೆ ಯಾರೋ ಹೊಲ್ದಾಗ ದನಗಳು ಬಿಟ್ರು ಅಂತ. ಅವಾಗ ಆ ಹೊಲ್ದನವ ಬಗಲಿಗೆ ಬಂದಕ್ಕೆ ಹಾಕೊಂಡು ಬರ್ತಾನೆ ಸೀದಾ ದೋಂಡಿಗೌಡ ಹೊಡಿಬೇಕಂತೇಳಿ ಬಂದಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ ಸೀದಾ ಬಂದ ಎಮ್ಮಗಳಿಗೆ ದನಗಳಿಗೆ ಹೊಡಿತಾನ. ಅವಾಗ ದೋಂಡಿಗೌಡ ಬೈತಾನ ಅವನಿಗೆ ಯಾಕೆ ದನಗಳಿಗೆ ಯಾಕೆ ಹೊಡಿತೀನಿ, ಏನು ಬಂದು ಕೇಳದಿದ್ರೆ ನನಗೆ ಬಂದು ಕೇಳಂದಾಗ ಅವ ಅತ್ತನ ನಿನಗೆ ಕೇಳೋದು ಏನೂ ಉಳಿದಿಲ್ಲ ನಿನ್ನ ಮುಂದತ್ತೆ ಬಂದು ಸೀದಾ ಕೊಳ್ಳಿ ಕೊಳ್ಳಿ ಇರ್ತದ ಅವನ ಬಲ್ಲಿ ಕೊಳ್ಳಿಲಿ ಎತ್ತಿ ತಲೆಯಾಗ ಹೊಡಿಬೇಕಂದಾಗ ಇವ ದೋಂಡಿ ಕೈಯಾಗ ಒಂದು ರಂಚಿ ಬ್ಯಾಕಟ್ಟಿಗೆ ಇರ್ತದ. ಆ ಬ್ಯಾಕಟ್ಟಿಗಿಲಿ ಅದು ಕಟ್ಟಿಗೆ ಕೊಳ್ಳಿಗೆ ಹಚ್ಚಿದಾಗ ಕೊಳ್ಳಿ ಕಾವು ಮುರಿತದ. ಆವಾಗ ಆ ಮಗ್ಗಲ ಹೊಲ್ದನವ ಅವನಿಗೆ ಧೈರ್ಯ ಹೋಗಿ ಗಾಬರಿದಿಂದ ತಣ್ಣಗಾಗಿ ನಿಂದಿರ್ತಾನೆ. ಅದೇ ಕೊಳ್ಳಿಲಿ ಅವನ ತಲೆಯಾಗ ಹೊಡೆದಕ್ಕೆ ಆ ಮಗ್ಗಲ ಹೊಲ್ದನಿಗೆ ಸಾಯಿಸ್ತಾನ. ಅವಾಗ ಉಳುಕಿದ ಆಳು ಮಂದಿ ಸೀದಾ ಹೋಗಿ ಗೌಡಿಗೆ ಹೇಳ್ತಾರೆ, ನಮ್ಮ ಹೊಲ್ದಾಗ ಮಕ್ಕಳು ದೊಡ್ಡ ಜಗಳ ನಡೆದ, ನೀವು ಹೋಗ್ಬೇಕಂತ ಹೇಳಿದಾಗ ಅವ ಗೌಡ ಏನತ್ತಾನಪ್ಪ ಅಂದ್ರೆ, ನನ್ನ ಹೊಸ ಮನುಷ್ಯಾಗ ಸಾಥ್ ಕೊಡಲಿ ಬಿಟ್ಟು ನೀವು ಹೆಂಗಸರಂಗೆ ಓಡಿ ಬಂದಿರುತ್ತೆ ತಿಳ್ಕೊಂಡು ಹೇಳಿ ಪಗಲಿಗೆ ಬಂದಕ್ಕೆ ಹಾಕಿ ಕುದುರೆ ಮೇಲೆ ಹೋಗಿ ಕೂತಿ ದೋಂಡಿಗೌಡನ ಬಲ್ಲಿ ಹೋಗ್ತಾನ. ದೋಂಡಿಗೌಡನ ಬಲ್ಲಿ ಹೋದಾಗ ದೋಂಡಿಗೌಡಗ ತೆಕ್ಕಿ ಹಾಕೊಂಡು ಗೌಡ ಹೇಳ್ತಾನ, ಹುಲಿ ಕೆಲಸ ಮಾಡಿದಿ ನಮ್ಮ ಊರಾಗ ನೀ ಬಂದು, ಈ ಮಗ ನನಗೆ ಭಾಳ ಕಾಡ್ತಿದ್ದಿ, ಇವನಿಗೆ ಹೊಡೆದು ಭಾರಿ ಕೆಲಸ ಮಾಡಿತ್ತು ತಿಳ್ಕೊಂಡು ಅಲ್ಲಿದೆ ಅವನಿಗೆ ಕರ್ಕೊಂಡು ಮನೆಗೆ ಬರ್ತಾನ. ಮನೆಗೆ ಬಂದು ಹೇಳ್ತಾನ ಅವನ ಹೆಂಡ್ತಿಗ, ಇವತ್ತಿನ ನಡೆದ ಇವನ ಮಗ ಅತ್ತಿ ಅಂತ ಖುಷಿದಿಂದ ಹೇಳ್ತಾನ, ದಿನ ನಮ್ಮ ಹೊಲ್ದಾಗ ಏನು ದುಡ್ಲಿಕ್ಕೆ ಬಂದಿದ್ದವನಿ ಆಳು ಮನುಷ್ಯಾಗ ದುಡಿಬೇಡಪ್ಪ, ಇವತ್ತು ನಮ್ಮ ಸ್ವಂತ ಮಗ ಆಗಿ ದುಡಿ ಅಂತೇಳಿ ಹೇಳ್ತಾನ. ಇದು ಕತೆ ಏನ ಭಾಳ ಅದ. ದಯವಿಟ್ಟು ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋ 2ನೇ ವಿಡಿಯೋ ಮಾಡ್ತೀನಿ. ಅದಕ್ಕಾಗಿ ಮುಂದಿನ ಸ್ಟೋರಿ ನೀವು ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರ ಅಣ್ಣನಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ದೋಂಡಿಗೌಡನ ಕತೆ ಇನ್ನೂ ಭಾಳ ಅದ. ದಯವಿಟ್ಟು ನಾನು ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.